ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟ್ರಾಯ್ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ನಮಗೆ ಟೆಲಿಕಾಂ ಆಪರೇಟರ್ಸ್ ಏನಿರ್ತಾರಲ್ಲ, ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ, BSNL, ಇವ್ರಿಗೆಲ್ಲರಿಗೂ ಕೂಡ ಟೀಮ್ ಲೀಡರ್ ಇದ್ದಂಗೆ. ಟೀಮ್ ಲೀಡರ್ ಹೇಳಿದ ಮಾತನ್ನ ಪ್ಲೇಯರ್ಸ್ ಎಲ್ಲರೂ ಕೂಡ ಕೇಳಬೇಕು. ಸಿಂಪಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಫಾರ್ ದ ಫಸ್ಟ್ ಟೈಮ್ 2025ರಲ್ಲಿ ಟ್ರಾಯ್ ಅವರು ಅಫಿಷಿಯಲ್ ಆಗಿ ಹೊಸ ರೂಲ್ಸ್ನ ಇವರು ಅನೌನ್ಸ್ ಮಾಡಿದ್ದಾರೆ. ಒಂದೊಂದು ರೂಲ್ ಕೂಡ ಸಾಮಾನ್ಯ ಜನರಿಗೆ ಅಂದರೆ ನಮ್ಮಂಥವರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ದುಡ್ಡು ಉಳಿಯುತ್ತೆ. ಅನ್ನೆಸೆಸರಿಯಾಗಿ ತುಂಬಾ ದುಡ್ಡು ವೇಸ್ಟ್ ಆಗ್ತಾ ಇತ್ತು. ಇನ್ಮೇಲಿಂದ ಆ ದುಡ್ಡೆಲ್ಲ ನಿಮಗೆ ಸೇವ್ ಆಗುತ್ತೆ. ಮೈನ್ ಆಗಿ ನಾವು ಮಾತಾಡ್ಕೋಬೇಕಾಗಿರೋದು ಪ್ಲಾನ್ ಪ್ರೈಸಸ್ ಅಂತಾನೆ ಹೇಳ್ಬೋದು. ಫಸ್ಟಿಗೆ ಕಂಪೇರ್ ಮಾಡಿದ್ರೆ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಪ್ಲಾನ್ ಪ್ರೈಸಸ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಅದನ್ನೆಲ್ಲನೂ ಕೂಡ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರಾಯ್ ಅವರು ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪ್ಲಾನ್ ಪ್ರೈಸ್ ಅನ್ನೋದು ಕಮ್ಮಿ ಆಗುತ್ತೆ. ಎರಡನೇದು ₹20 ರೀಚಾರ್ಜ್ ಮಾಡಿಸಿದ್ರೆ ಸಾಕು 180 ದಿನ ನಿಮಗೆ ವ್ಯಾಲಿಡಿಟಿ ಸಿಗಬೇಕು. ಆ ಒಂದು ಪ್ಲಾನ್ ತಂದಿದ್ದಾರೆ. ಮೂರನೇದು ಬಂದ್ಬಿಟ್ಟು ನಿಮಗೆ ವ್ಯಾಲಿಡಿಟಿ ಚೇಂಜಸ್ ಕೂಡ ತಂದಿದ್ದಾರೆ. ನಾಲ್ಕನೇದು ಟವರ್ ಸಿಸ್ಟಮ್ ಕೂಡ ತಂದಿದ್ದಾರೆ. ಪ್ರತಿಯೊಂದು ಚೇಂಜಸ್ ಬಗ್ಗೆನೂ ಕೂಡ ಕ್ಲೀನ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡೋದಕ್ಕಾದ್ರೆ ಹೋಗಬೇಡಿ. ತುಂಬಾ ರಿಸರ್ಚ್ ಮಾಡಿದಾದ್ಮೇಲೆ ಈ ಒಂದು ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. 100% ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು, ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ರೀಚಾರ್ಜ್ ವ್ಯಾಲಿಡಿಟಿ ಬಗ್ಗೆ ಮಾತಾಡೋಣಂತೆ. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಇವಾಗ ನಾನು ಜಿಯೋ ಸಿಮ್ ಯೂಸ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. 3 ತಿಂಗಳಾಯ್ತು ನಾನು ರೀಚಾರ್ಜ್ ಮಾಡಿಸಿಲ್ಲ. ಅವಾಗ ಜಿಯೋ ಕಂಪ್ನಿಯವರು ಏನು ಮಾಡ್ತಾರೆ ಅಂದರೆ ನನ್ನ ನಂಬರ್ನ ಡಿಆಕ್ಟಿವೇಟ್ ಮಾಡ್ತಾರೆ. ಡಿಆಕ್ಟಿವೇಟ್ ಮಾಡಿಬಿಟ್ಟು ನನ್ನ ನಂಬರ್ನ ಬೇರೆ ಅವರಿಗೆ ಕೊಡ್ತಾರೆ. ಏರ್ಟೆಲ್ ಅವರು ಅಷ್ಟೇ 90 ಡೇಸ್ವರೆಗೂ ವೆಯ್ಟ್ ಮಾಡ್ತಾರೆ. ರೀಚಾರ್ಜ್ ಮಾಡಿಸಲಿಲ್ಲ ಅಂದರೆ ಆ ಒಂದು ನಂಬರ್ನ ಡಿಆಕ್ಟಿವೇಟ್ ಮಾಡ್ತಾರೆ. VI ಕಂಪ್ನಿಯವರು ಕೂಡ ನಮಗೆ 90 ಡೇಸ್ ವ್ಯಾಲಿಡಿಟಿ ಕೊಡ್ತಾರೆ. VI ಕಂಪ್ನಿಯವರು ಏನು ಮಾಡ್ತಾರೆ ಅಂದರೆ 90 ಡೇಸ್ ವ್ಯಾಲಿಡಿಟಿ ಆದಮೇಲೆ ಆ ನಂಬರ್ ನನಗೆ ಬೇಕು ಅಂದರೆ ಜಸ್ಟ್ ನೀವು ₹45 ಎಕ್ಸ್ಟ್ರಾ ಪೇ ಮಾಡಿದ್ದೀರಾ ಅಂದ್ರೆ ಸಾಕು, ನಿಮ್ಮ ನಂಬರ್ ಮತ್ತೆ ನಿಮಗೆ ಮಾಡ್ಕೊಡ್ತಾರೆ. ಇದೊಂದು VI ಅಲ್ಲಿ ಅಡ್ವಾಂಟೇಜ್. ನಿನ್ನ BSNL ವಿಷಯಕ್ಕೆ ಬಂದ್ರೆ ಇವರು ಕೂಡ ಹತ್ತತ್ರ ನಮಗೆ 180 ಡೇಸ್ ವ್ಯಾಲಿಡಿಟಿ ಆದ್ರೆ ಕೊಡ್ತಾರೆ. ಇವಾಗ ಟ್ರಾಯ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರತಿಯೊಂದು ಟೆಲಿಕಾಂ ಆಪರೇಟರ್ಸ್ಗೂ ಕೂಡ ಹೇಳ್ತಿದ್ದಾರೆ. ಇವಾಗ ತುಂಬಾ ಜನ ರೀಚಾರ್ಜ್ ಮಾಡಿಸೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅವರು ಟೈಮ್ ತಗೊಂಡಿರ್ತಾರೆ. ಹಂಗಂತೇಳಿ ನೀವು ನಂಬರ್ನ ಡಿಆಕ್ಟಿವೇಟ್ ಮಾಡಬಾರ್ದು. ₹20 ರೀಚಾರ್ಜ್ ಮಾಡಿಸಿದ್ರು ಸಾಕು 180 ದಿನ ನೀವು ವ್ಯಾಲಿಡಿಟಿ ಕೊಡಬೇಕು. ಇವಾಗ ಅವರು ಔಟ್ ಗೋಯಿಂಗ್ ಕಾಲ್ಸ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅವರಿಗೆ 180 ದಿನ ಇನ್ಕಮಿಂಗ್ ಕಾಲ್ಸ್ ಬರಬೇಕು. ಹಾಗೆ ಬಂದ್ಬಿಟ್ಟು ಆ ಒಂದು ನಂಬರ್ನ ನೀವು ಡಿಆಕ್ಟಿವೇಟ್ ಮಾಡೋ ಆಗಿಲ್ಲ. ಡಿಆಕ್ಟಿವೇಟ್ ಮಾಡಿದ್ರು ಕೂಡ ನೀವು ಕಸ್ಟಮರ್ ಪರ್ಮಿಷನ್ ತಗೊಂಡೆ ಡಿಆಕ್ಟಿವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರಾಯ್ ಅವರು ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಜಸ್ಟ್ ನಾವು ₹20 ರೀಚಾರ್ಜ್ ಮಾಡಿಸಿದ್ರು ಸಾಕು. ಇವಾಗ ಸೆಕೆಂಡರಿ ಸಿಮ್ಗೆ ನಾವು ರೀಚಾರ್ಜ್ ಮಾಡಿಸೋದೇ ಬೇಡ. ₹20 ರೀಚಾರ್ಜ್ ಮಾಡಿಸಿದ್ರೆ ಸಾಕು, ಅದು ಆರಾಮಾಗಿ ಆಕ್ಟಿವ್ ಆಗಿನೇ ಇರುತ್ತೆ. ಆ ನಂಬರ್ಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಇನ್ನು ಎರಡನೇ ಸಿಸ್ಟಮ್ ಬಂದ್ಬಿಟ್ಟು ನೆಟ್ವರ್ಕ್ ಸಿಸ್ಟಮ್. ಈ ಸಿಸ್ಟಮ್ ಬಗ್ಗೆ ಕೇಳಿದಾಗ ಫಸ್ಟಿಗೆ ನನಗೆ ಡೌಟ್ ಆಯಿತು, ಇದೆಲ್ಲ ಇಂಪ್ಲಿಮೆಂಟ್ ಆಗುತ್ತಾ, ವರ್ಕೌಟ್ ಆಗುತ್ತಾ ಅಂತೇಳಿ. ಇವಾಗ ಅಟ್ ಪ್ರೆಸೆಂಟ್ ವರ್ಕೌಟ್ ಆಗ್ತಾ ಇದೆ. ರೀಸನ್ ಏನು ಅಂದರೆ ಇವಾಗ ನಾನಿರೋ ಏರಿಯಾದಲ್ಲಿ ಜಿಯೋ ನೆಟ್ವರ್ಕ್ ಸೂಪರ್ ಆಗಿ ಸಿಗ್ತಾ ಇದೆ, ಏರ್ಟೆಲ್ ನೆಟ್ವರ್ಕ್ ಸಿಗ್ತಾನೆ ಇಲ್ಲ. ಏನಕ್ಕೆ ಸಿಗ್ತಾ ಇಲ್ಲ ಅಂದರೆ ಇವಾಗ ನಾನಿರೋ ಏರಿಯಾದಲ್ಲಿ ಜಿಯೋ ಟವರ್ ತುಂಬ ಚೆನ್ನಾಗಿದೆ, ಏರ್ಟೆಲ್ ಟವರ್ ಇಲ್ಲ. ಅದಕ್ಕೋಸ್ಕರ ನನಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಇಂಡಿಯನ್ ಗೌರ್ಮೆಂಟ್ ಅವರೇ ಒಫಿಷಿಯಲ್ ಆಗಿ ಒಂದು ಸ್ವಲ್ಪ ಟವರ್ಸ್ ಆದರೆ ಹಾಕ್ಸ್ಕೊಡ್ತಾರೆ. ಕೆಲವೊಂದು ಕಡೆ ಟವರ್ಸ್ ಹಾಕ್ಸ್ಕೊಡ್ತಾರೆ. ಆ ಒಂದು ಟವರ್ಸ್ನ ಟೆಲಿಕಾಂ ಆಪರೇಟರ್ಸ್ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಇವಾಗ ಒಂದು ಟವರ್ ಬಿಲ್ಡ್ ಮಾಡಬೇಕು ಅಂದ್ರೆ ತುಂಬಾ ಖರ್ಚಾಗುತ್ತೆ. ಅದಕ್ಕೋಸ್ಕರ ಈ ಟೆಲಿಕಾಂ ಆಪರೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ನೆಟ್ವರ್ಕ್ ಸಿಗದೇ ಇರೋ ಜಾಗದಲ್ಲೂ ಕೂಡ ತುಂಬಾ ಜನ ಟವರ್ಸ್ ಹಾಕೋದಿಲ್ಲ, ಖರ್ಚಾಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಿದ್ದಾರೆ, ನಮ್ಮ ದುಡ್ಡಲ್ಲಿ ನಾವೇ ನಿಮಗೆ ಒಂದು ಸ್ವಲ್ಪ ಟವರ್ಸ್ನ ಹಾಕ್ಸ್ಕೊಡ್ತೀವಿ, ಅಲ್ಲಿ ಹೋಗ್ಬಿಟ್ಟು ನೀವು ಸರ್ವಿಸ್ನ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಇನ್ಮೇಲಿಂದ ಜಿಯೋ ಟವರ್ನ ಏರ್ಟೆಲ್ ಅವರು ಕೂಡ ಯೂಸ್ ಮಾಡ್ಕೋಬಹುದು, ಏರ್ಟೆಲ್ ಟವರ್ನ ಜಿಯೋ ಅವರು ಕೂಡ ಯೂಸ್ ಮಾಡ್ಕೋಬಹುದು. ಒಂದು ಟವರ್ನ ಎಲ್ಲ ಟೆಲಿಕಾಂ ಆಪರೇಟರ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಇದರಿಂದ ಎಲ್ಲರಿಗೂ ಕೂಡ ನೆಟ್ವರ್ಕ್ ಕೂಡ ಚೆನ್ನಾಗಿ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಅವೈಲೇಬಿಲಿಟಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಇದಕ್ಕೆ ಇವರೊಂದು ಹೆಸರು ಕೂಡ ಇಟ್ಟಿದ್ದಾರೆ, ಇಂಟರ್ ಸರ್ಕಲ್ ರೋಮಿಂಗ್ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ದಾರೆ. ಆದಷ್ಟು ಬೇಗ ಈ ಒಂದು ಸಿಸ್ಟಮ್ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಈ ರೂಲ್ ಬಗ್ಗೆ ಕೇಳಿದಾದ್ಮೇಲೆ ಪರ್ಸನಲಿ ನನಗೆ ತುಂಬಾನೇ ಖುಷಿ ಆಯ್ತು. ಇವಾಗ ಸಿಟಿ ಸೈಡ್ ಬಿಡಿ, ಇವಾಗ ಹಳ್ಳಿ ಸೈಡ್ ನೋಡ್ಕೊಂಡ್ರೆ ಏರ್ಟೆಲ್ ಚೆನ್ನಾಗಿ ಸಿಗುತ್ತೆ, ಇಲ್ಲ BSNL ಮಾತ್ರ ಚೆನ್ನಾಗಿ ಸಿಗುತ್ತೆ. ಈ ರೀತಿಯಾಗಿ ಯಾವ್ದಾದ್ರು ಒಂದು ನೆಟ್ವರ್ಕ್ ಮಾತ್ರ ಚೆನ್ನಾಗಿರುತ್ತೆ, ಇನ್ನ 3 ನೆಟ್ವರ್ಕ್ ವೇಸ್ಟ್ ಅಂತಾನೆ ಹೇಳ್ಬೋದು. ಅಂತ ಜಾಗದಲ್ಲಿ ಈ ತರ ನೆಟ್ವರ್ಕ್ ಬಂತು ಅಂದ್ರೆ, ಈ ತರ ಟವರ್ ಸಿಸ್ಟಮ್ ಬಂತು ಅಂದ್ರೆ ಎಲ್ಲರೂ ಕೂಡ ಎಲ್ಲ ನೆಟ್ವರ್ಕ್ನು ಕೂಡ ಯೂಸ್ ಮಾಡಬಹುದು. ಇನ್ನು ಮೂರನೇ ಸಿಸ್ಟಮ್ ಬಂದ್ಬಿಟ್ಟು ಡ್ಯುಯಲ್ ಸಿಮ್ ಚೇಂಜಸ್. ಏನಪ್ಪಾ ಇದು ಡ್ಯುಯಲ್ ಸಿಮ್ ಚೇಂಜಸ್ ಅಂದ್ರೆ, ಇವಾಗ ನಾನು ಫಸ್ಟ್ ಸಿಮ್ ಆಗಿ ಜಿಯೋ ಯೂಸ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಸಿಮ್ ಆಗಿ ಏರ್ಟೆಲ್ ಯೂಸ್ ಮಾಡ್ತಾ ಇದ್ದೀನಿ. ಏರ್ಟೆಲ್ ಸಿಮ್ ನನಗೆ ಬೇಕಾಗಿಲ್ಲ, ಆದ್ರೂ ಕೂಡ ಏನೋ ಒಂದು ಕಾಲ್ಸ್ ಬರುತ್ತೇನೋ ಅಂತ ಹೇಳ್ಬಿಟ್ಟು ಆ ಒಂದು ಸಿಮ್ನ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ, ಡೆಡ್ ಆಗದ ರೀತಿ. ಅದಕ್ಕೆ ನಾನು ರೀಚಾರ್ಜ್ ಆದ್ರೆ ಮಾಡಿಸ್ತಾ ಇದ್ದೀನಿ. ರೀಚಾರ್ಜ್ ಮಾಡಿಸ್ತಾ ಇರೋದು ಕೂಡ ಕಂಪ್ಲೀಟ್ಲಿ ವೆಸ್ಟ್ ಅಂತಾನೆ ಹೇಳ್ಬೋದು. ಜಿಯೋಗೆ ನಾನು ಯಾವ ರೀತಿ ರೀಚಾರ್ಜ್ ಮಾಡಿಸ್ತಾ ಇದ್ದೀನೋ ಏರ್ಟೆಲ್ಗೂ ಕೂಡ ಅದೇ ರೀತಿ ರೀಚಾರ್ಜ್ ಮಾಡಿಸ್ತಾ ಇದ್ದೀನಿ. ಇವಾಗ ಟ್ರಾಯ್ ಅವರು ಏನು ಹೇಳಿದ್ದಾರೆ ಅಂದ್ರೆ ವಿತೌಟ್ ಇಂಟರ್ನೆಟ್ ಪ್ಯಾಕ್ಸ್ ನ ಲಾಂಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗಾಗಲೇ
ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅವರು ಅಫಿಷಿಯಲ್ ಆಗಿ ಈ ಒಂದು ಪ್ಲಾನ್ಸ್ ನ ಲಾಂಚ್ ಕೂಡ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಏರ್ಟೆಲ್ ಪ್ಲಾನ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಜಿಯೋ ಪ್ಲಾನ್. ಜಸ್ಟ್ ನೀವು 2,000 ರೂಪಾಯಿಗೆ ರೀಚಾರ್ಜ್ ಮಾಡಿಸಿದ್ದೀರಾ ಅಂದ್ರೆ ಸಾಕು, 365 ದಿನ ನಿಮಗೆ ವ್ಯಾಲಿಡಿಟಿ ಆದ್ರೆ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಇಂಟರ್ನೆಟ್ ಸಿಗೋದಿಲ್ಲ, ಕಂಪ್ಲೀಟ್ಲಿ ಇಂಟರ್ನೆಟ್ ನಿಲ್ ಅಂತಾನೆ ಹೇಳ್ಬೋದು. ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಹಾಗೆ ಬಂದ್ಬಿಟ್ಟು SMS ಇರುತ್ತೆ. ಸೆಕೆಂಡ್ ಸಿಮ್ಗೆ ನಾನು ತುಂಬಾ ದುಡ್ಡು ಹಾಕೋದಿಲ್ಲ ಬ್ರೋ, ನನಗೆ 1 ವರ್ಷ ಬರಬೇಕು ಅಂದ್ರೆ 2,000ಕ್ಕೆ ನೀವು ರೀಚಾರ್ಜ್ ಮಾಡಿಸಿದ್ದೀರಾ ಅಂದ್ರೆ ಸಾಕು, ನಿಮಗೆ 1 ವರ್ಷದವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಆರಾಮಾಗಿ ನೀವು ಕಾಲ್ಸ್ ಮಾಡ್ಕೋಬಹುದು, ಔಟ್ ಗೋಯಿಂಗ್ ಕಾಲ್ಸ್ ಕೂಡ ಬರುತ್ತೆ, ಇನ್ಕಮಿಂಗ್ ಕಾಲ್ಸ್ ಕೂಡ ಬರುತ್ತೆ. ಇದೊಂದು ನಿಮಗೆ ಮೇಜರ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ಲಾನ್ಸ್ ನ ಈಗಾಗಲೇ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಏನಂತ ಇವಾಗ ಟ್ರಾಯ್ ಅವ್ರದ್ದು ಮೇನ್ ಉದ್ದೇಶ ಏನು ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ 150ರಿಂದ 300 ಮಿಲಿಯನ್ ಜನ ಇನ್ನ 2G ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಅಜ್ಜಿನೂ ಕೂಡ ಇದ್ದಾರೆ. ನಮ್ಮ ಅಜ್ಜಿ ಇವತ್ತಿಗೂ ಕೂಡ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡೋದು, 2G ನೆಟ್ವರ್ಕ್ನೇ ಅವರು ಯೂಸ್ ಮಾಡ್ತಾ ಇರೋದು, 3G ಮೊಬೈಲು ಕೂಡ ಯೂಸ್ ಮಾಡ್ತಾ ಇಲ್ಲ. ಈ ರೀತಿಯಾಗಿ ತುಂಬಾ ಜನ ಇದ್ದಾರೆ. ಅವರಿಗೆ ಸ್ಮಾರ್ಟ್ ಫೋನ್ ಕೊಡಿಸ್ತೀವಿ ಅಂದ್ರೂ ಕೂಡ ಬೇಡ ಅಂತಾರೆ, ಅವ್ರಿಗೆ ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಬರೋದಿಲ್ಲ. ಅವರೆಲ್ಲರನ್ನೂ ಕೂಡ 4G ನೆಟ್ವರ್ಕಿಗೆ 5G ನೆಟ್ವರ್ಕಿಗೆ ತರಬೇಕು ಅಂದ್ರೆ ತುಂಬಾನೇ ಕಷ್ಟ. ಆ ಒಂದು ಮೊಬೈಲ್ಸಿಗೂ ಕೂಡ ಇಂಟರ್ನೆಟ್ ಇರೋ ಪ್ಯಾಕ್ ರೀಚಾರ್ಜ್ ಮಾಡಿಸಬೇಕು ಅಂದ್ರೆ ಕಂಪ್ಲೀಟ್ಲಿ ವೇಸ್ಟ್ ಅಂತಾನೆ ಹೇಳ್ಬೋದು. ನಮಗೆ ಕರೆಕ್ಟ್ ಆಗಿ ಟಾಕ್ ಟೈಮ್ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಟ್ರಾಯ್ ಅವರು ಅಫಿಷಿಯಲ್ ಆಗಿ ಈ ಒಂದು ಪ್ಲಾನ್ಸ್ ನ ಅನೌನ್ಸ್ ಮಾಡಿಸಿದ್ದಾರೆ. ಈಗಾಗಲೇ ಅಫಿಷಿಯಲ್ ಆಗಿ ಏರ್ಟೆಲ್ ಹಾಗೆ ಬಂದ್ಬಿಟ್ಟು ಜಿಯೋ ಅವರು ಈ ಒಂದು ಪ್ಲಾನ್ಸ್ ನ ಲಾಂಚ್ ಕೂಡ ಮಾಡಿದ್ದಾರೆ. ಇನ್ನು 4ನೇದು ಬಂದ್ಬಿಟ್ಟು UPI ಸಿಸ್ಟಮ್. UPI ಸಿಸ್ಟಮ್ ಬಗ್ಗೆ ನಾವು ಮಾತಾಡಲೇಬೇಕು. ಟೆಕ್ ನ್ಯೂಸ್ ಅಲ್ಲಂತೂ ನಾವು ತುಂಬಾ ಸಲ ಮಾತಾಡಿದೀವಿ. ಇವಾಗ ನೋಡ್ಕೊಂಡ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಸ್ಕ್ಯಾಮ್ ಆಗ್ತಾ ಇದೆ. ಅದು ಹೆಂಗ್ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಆಶ್ಚರ್ಯ ಆಗುತ್ತೆ. ಆ ಲೆವೆಲ್ ಅಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ನೋಡ್ಕೊಂಡ್ರೆ ಬ್ಯಾಂಕ್ ಹೆಸರು ಹೇಳ್ಕೊಂತಾನೆ ಇವರು ಸ್ಕ್ಯಾಮ್ ಮಾಡ್ತಾರೆ. ನಾವು SBI ಇಂದ ಮಾಡ್ತಿದೀವಿ, ನಿಮ್ಮ ಅಕೌಂಟ್ ಇದೆಯಲ್ಲ, ನಿಮ್ಮ ಅಕೌಂಟ್ ಡೆಡ್ ಆಗುತ್ತೆ, ಡೆಬಿಟ್ ಕಾರ್ಡ್ ಡೆಡ್ ಆಗುತ್ತೆ, ಕ್ರೆಡಿಟ್ ಕಾರ್ಡ್ ಡೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮೆಸೇಜ್ ಕಳಿಸ್ತಾರೆ, ಲಿಂಕ್ ಕಳಿಸ್ತಾರೆ. ಈ ರೀತಿಯಾಗಿ ತುಂಬಾ ಜನ ಸ್ಕ್ಯಾಮ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಎಷ್ಟೋ ಜನ ದುಡ್ಡು ಕೂಡ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಟ್ರಾಯ್ ಅವರು ಏನು ಮಾಡ್ತಿದ್ದಾರೆ ಅಂದ್ರೆ, ಪ್ರತಿಯೊಂದು ಬ್ಯಾಂಕಿಗೂ ಕೂಡ ಸ್ಪೆಸಿಫಿಕ್ ಆಗಿ ಒಂದು ನಂಬರ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 160 ಹಾಗೆ ಬಂದ್ಬಿಟ್ಟು 161 ಈ ಒಂದು ನಂಬರ್ಸ್ ಇಂದ ಬಂತು ಅಂದ್ರೆ ಅಫಿಷಿಯಲ್ ಆಗಿ ಬ್ಯಾಂಕ್ ಇಂದಾನೆ ನಿಮಗೆ ಕಾಲ್ಸ್ ಬರ್ತಿದೆ ಅಂತ ಹೇಳಿ ಅರ್ಥ. ಇದು ಬಿಟ್ಟು ಬೇರೆ ನಂಬರ್ಸ್ ಇಂದ ನಿಮಗೆ ಏನಾದರೂ ಕಾಲ್ಸ್ ಬಂತು ಅಂದ್ರೆ ಅದು ಬಂದ್ಬಿಟ್ಟು ಸ್ಕ್ಯಾಮ್ ಅಂತ ಹೇಳಿ ಅರ್ಥ. ಅದರಲ್ಲೂ ಕೂಡ 160 ಇಂದ ನಿಮಗೆ ಏನಾದರೂ ಕಾಲ್ ಬಂತು ಅಂದ್ರೆ ನೀವು ಕಂಪಲ್ಸರಿ ಪಿಕ್ ಮಾಡಲೇಬೇಕು. ರೀಸನ್ ಏನು ಅಂದ್ರೆ, ನೀವು ಬಂದ್ಬಿಟ್ಟು ಎಕ್ಸಿಸ್ಟಿಂಗ್ ಯೂಸರ್, ಇವಾಗ ನನ್ನದು ಯೂನಿಯನ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂದ್ರೆ 160 ಇಂದ ನನಗೆ ಕಾಲ್ ಬಂತು ಅಂದ್ರೆ ನಾನು ಪಿಕ್ ಮಾಡಬೇಕು. ಅವ್ರು ಏನಕ್ಕೆ ಕಾಲ್ ಮಾಡಿರ್ತಾರೆ ಅಂದ್ರೆ, ನಮ್ಮ ಅಕೌಂಟ್ ಅಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದ್ರೆ, ಇಲ್ಲ ಅಂದ್ರೆ ಪಾನ್ ಆಧಾರ್ ಲಿಂಕ್ ಮಾಡಿಸಬೇಕು. ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಇರುತ್ತಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೋಸ್ಕರ ಅವ್ರು ನಮಗೆ ಕಾಲ್ ಮಾಡಿರ್ತಾರೆ. 161 ಇಂದ ಅವ್ರು ಏನಾದರೂ ನನಗೆ ಕಾಲ್ ಮಾಡಿದ್ರು ಅಂದ್ರೆ, ಅವ್ರು ನನಗೆ ಏನಕ್ಕೆ ಕಾಲ್ ಮಾಡಿರ್ತಾರೆ ಗೊತ್ತಾ? ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಡೆಬಿಟ್ ಕಾರ್ಡ್ ತಗೊಳ್ಳಿ, ಡೆಬಿಟ್ ಕಾರ್ಡ್ ಎಕ್ಸ್ಪೈರ್ ಆಗ್ತಾ ಇದ್ರೆ ಅದನ್ನ ನೀವು ವ್ಯಾಲಿಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಏನೋ ಒಂದು ಹೇಳೋದಕ್ಕೋಸ್ಕರ 161 ಇಂದ ಕಾಲ್ ಮಾಡ್ತಾರೆ. 161 ನಾವು ಪಿಕ್ ಮಾಡಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, 160 ನೀವು ಪಿಕ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಜೆನ್ಯೂನ್ ಕಾಲ್ಸ್ ಯಾವುದು, ಫೇಕ್ ಕಾಲ್ಸ್ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಸ್ಕ್ಯಾಮ್ ಕೂಡ ಕಮ್ಮಿ ಆಗುತ್ತೆ. ಇನ್ನು 5ನೇ ಚೇಂಜಸ್ ಬಗ್ಗೆ ನಾವು ಕಂಪಲ್ಸರಿ ಮಾತಾಡಲೇಬೇಕು. ಈ ಒಂದು ಚೇಂಜಸ್ ತುಂಬಾ ದೊಡ್ಡ ಚೇಂಜಸ್. ಎಷ್ಟೋ ವರ್ಷದಿಂದನೂ ಕೂಡ ಈ ಒಂದು ಚೇಂಜ್ ಮಾಡೋದಕ್ಕಾದ್ರೆ ಆಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಚೇಂಜ್ ಆಗ್ತಾ ಇದೆ. ನಾರ್ಮಲ್ ಆಗಿ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ, ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿರುತ್ತೆ? ಎಲ್ಲರಿಗೂ ಕೂಡ ಗೊತ್ತಿರೋದೆ 12 ಮಂತ್ಸ್ ಇರುತ್ತೆ. ಆದರೆ ನಾವು ಎಷ್ಟು ತಿಂಗಳು ರೀಚಾರ್ಜ್ ಮಾಡಿಸ್ತೀವಿ? 13 ತಿಂಗಳು ರೀಚಾರ್ಜ್ ಮಾಡಿಸ್ತೀವಿ. ಅದೇಂಗೆ ಬ್ರೋ, ನಾವು ಕರೆಕ್ಟಾಗಿ 12 ತಿಂಗಳೇ ರೀಚಾರ್ಜ್ ಮಾಡಿಸೋದು, 13 ತಿಂಗಳೇನು ರೀಚಾರ್ಜ್ ಮಾಡಿಸೋದಿಲ್ಲ ಅಂದ್ರೆ? ನಾವು 13 ತಿಂಗಳೇ ರೀಚಾರ್ಜ್ ಮಾಡಿಸೋದು. ಹೆಂಗೆ ಅಂದ್ರೆ, ಇವಾಗ ನೀವು 1 ತಿಂಗಳಿಗೆ ಒಂದು ಪ್ಲಾನ್ ಹಾಕ್ಸ್ಕೊಂಡಿದ್ದೀರಾ ಅಂದ್ರೆ ನಿಮಗೆ 30 ಡೇಸ್ ವ್ಯಾಲಿಡಿಟಿ ಇರುತ್ತಾ? ಇಲ್ಲ, 28 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಅಂದ್ರೆ 2 ದಿನ ಕಮ್ಮಿ ಮಾಡ್ತಾರೆ. ಇವಾಗ ನೀವು 2 ತಿಂಗಳಿಗೆ ಹಾಕಿಸ್ಕೊಳ್ಳಿ, 60 ದಿನ ವ್ಯಾಲಿಡಿಟಿ ಇರುತ್ತಾ? 56 ದಿನ ವ್ಯಾಲಿಡಿಟಿ ಇರುತ್ತೆ. ಇವಾಗ ನೀವು 3 ತಿಂಗಳಿಗೆ ರೀಚಾರ್ಜ್ ಮಾಡಿಸಿದ್ದೀರಾ ಅಂದ್ರೆ ಆಕ್ಚುಲ್ ಆಗಿ 90 ಡೇಸ್ ವ್ಯಾಲಿಡಿಟಿ ಇರಬೇಕು. ಆದ್ರೆ ಅವ್ರೇನ್ ಮಾಡ್ತಾರೆ, 84 ಡೇಸ್ ವ್ಯಾಲಿಡಿಟಿ ಆದ್ರೆ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ 5 ಡೇಸ್ 6 ಡೇಸ್ ಸೊ ಈ ರೀತಿಯಾಗಿ ಕಮ್ಮಿ ಮಾಡಿಬಿಟ್ಟು ನಮಗೆ ಪ್ಲಾನ್ಸ್ ಆದ್ರೆ ಪ್ರೊವೈಡ್ ಮಾಡ್ತಾರೆ. ಅವಾಗ ನೀವೇನಂದ್ರೆ 3ನೇ ತಿಂಗಳು ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ಇನ್ನ ಒಂದ್ಸಲ ನೀವು ರೀಚಾರ್ಜ್ ಆದ್ರೆ ಮಾಡಿಸ್ತೀರಾ. ಅದಕ್ಕೋಸ್ಕರ ಟ್ರಾಯ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇನ್ಮೇಲಿಂದ ನೀವು ಈ ರೀತಿಯಾಗಿ 2 ದಿನ 3 ದಿನ ಕಟ್ ಮಾಡೋ ಆಗಿಲ್ಲ. ಕರೆಕ್ಟ್ ಆಗಿ 30 ಅಂದ್ರೆ 30 ಡೇಸೇ ಕೊಡಬೇಕು, 90 ಅಂದ್ರೆ 90 ಡೇಸೇ ಇರಬೇಕು, 60 ಅಂದ್ರೆ 60 ಡೇಸೇ ಇರಬೇಕು. ಅದರಲ್ಲಿ ಮತ್ತೆ 2 ದಿನ ಕಮ್ಮಿ ಮಾಡೋದು, 3 ದಿನ ಕಮ್ಮಿ ಮಾಡೋದು ಆ ರೀತಿಯಾಗಾದ್ರೆ ಮಾಡಬಾರ್ದು. ಅದು ಯೂಸರ್ಸಿಗೂ ಕೂಡ ಪಾಪ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಟ್ರಾಯ್ ಅವರು ಹೇಳಿದ್ದಾರೆ. ಇದಿಷ್ಟು ಪ್ಲಾನ್ಸ್ ಕೂಡ ಅಫಿಷಿಯಲ್ ಆಗಿ ಟ್ರಾಯ್ ಅವರೇ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಡೆಡ್ ಲೈನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆದಷ್ಟು ಬೇಗ ಇದೆಲ್ಲನೂ ಕೂಡ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಟ್ರಾಯ್ ಅವರು ಹೇಳಿದ್ದಾರೆ. ಒಂದೊಂದು ರೂಲ್ ಕೂಡ ಒಂದೊಂದು ಮುತ್ತ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ಡೆಡಿಕೇಟೆಡ್ ವಿಡಿಯೋ
ಮಾಡಿದೆ. ಇದನ್ನೆಲ್ಲನೂ ಕೂಡ ಪ್ರತಿದಿನ ಟೆಕ್ ನ್ಯೂಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಮಗೂ ಕೂಡ ಒಂದು ರೀತಿ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಮ್ಯಾಸಿವ್ ಆಗಿರುತ್ತೆ, ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ರೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ನಿಮ್ಮ ಹತ್ರ ಮಾತಾಡ್ಬೋದು, ಹಾಗೆ ಬಂದ್ಬಿಟ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಆದ್ರೆ ಮಾಡಿದೆ. ಟೋಟಲ್ ಆಗಿ ನಾನು 5 ಚೇಂಜಸ್ ಬಗ್ಗೆ ಆದ್ರೆ ಹೇಳಿದ್ದೀನಿ. ಈ 5 ಚೇಂಜಸ್ ಅಲ್ಲಿ ನಿಮಗೆ ಯಾವ ಚೇಂಜಸ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.